let's discuss about food chains and webs. So what is a food chain? ಫುಡ್ ಚೈನ್ ಅಂದರೆ ಏನು ಅಂತೇಳಿ ಈ ಟಾಪಿಕ್ ಒಳಗಡೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಟ್ಸ್ ಜಸ್ಟ್ ಲೈಕ್ ನೀವು ಲಾಸ್ಟ್ ಇಯರ್ ಅದನ್ನು ಕಲ್ತೀರಿ ಫುಡ್ ಚೈನ್ ಅಂದರೆ ಏನಂತ ಹೇಳ್ತಾರೆ. ಸೊ ಅ ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಫೀಡಿಂಗ್ ಆನ್ ಒನ್ ಅನದರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫೀಡಿಂಗ್ ಹಿಯರ್? ಫೀಡಿಂಗ್ ಅಂದರೆ ತಿನ್ನೋದು, ಲೈಕ್ ಊಟ. ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ನ ತಿಂದು ಬದುಕೋದು. ಸೊ ಈ ರೀತಿ ಆ ಒಂದು ಸಿರೀಸ್ಗೆ ದ ಸಿರೀಸ್ ಆಫ್ ಫೀಡಿಂಗ್ ಆಫ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಅ ಫುಡ್ ಚೈನ್. ದಿಸ್ series or organism taking a part in various biotic levels form a food chain. ಹೌದಾ? A series of organisms feeding on one another, and this series is called food chain. ಹಾಗಾದರೆ ಈ ಫುಡ್ ಚೈನು ಏನಿದೆ, ಇದರೊಳಗೆ ಏನೇನು ಇರ್ತದೆ ಅಂತ ನಾವು ನೋಡಿದಾಗ, ಈಚ್ ಸ್ಟೆಪ್ ಆರ್ ಲೆವೆಲ್ ಆಫ್ ಅ ಫುಡ್ ಚೈನ್ ಫಾರ್ಮ್ಸ್ ಅ ಟ್ರಾಫಿಕ್ ಲೆವೆಲ್. ಪ್ರತಿಯೊಂದು ಈಚ್ ಸ್ಟೆಪ್ ಇನ್ ದ ಫುಡ್ ಚೈನ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಟೈಮ್ ನೋಡಿದಂಗೆ ಒಂದು ಪ್ಲ್ಯಾಂಟನ್ನು ಜಿಂಕೆ ತಿಂತತಿ, ಜಿಂಕೆನ ಹುಲಿ ತಿಂತತಿ. ಸೊ ಇಲ್ಲಿ ಪ್ಲ್ಯಾಂಟ್, ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಡಯಾಗ್ರಾಮ್ ಐತಿ, ಇದು ನೋಡಿದಾಗ ಸಿ ಹಿಯರ್. ಸೊ ಪ್ಲ್ಯಾಂಟ್ಸ್ ಇದಾವೆ ಇಲ್ಲಿ, ಇದನ್ನೊಂದು ಜಿಂಕೆ ತಿನ್ನತೈತಿ ಆ್ಯಂಡ್ ಜಿಂಕೆನ ಯಾವ ತಿಂತತಿ? ಹುಲಿ ತಿಂತತಿ. ಸೊ ಈ ಹುಲಿ ತಿಂದ ಮೇಲೆ ಈ ಒಂದು ಟೋಟಲ್ ಚೈನಿಗೆ ನಾವೇನಂತ ಕರಿತೀವಿ? ಫುಡ್ ಚೈನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪ್ರತಿಯೊಂದು ಸ್ಟೆಪ್ಸು, ಇದೊಂದು ಟ್ರಾಫಿಕ್ ಲೆವೆಲು, ಇದೊಂದು ಟ್ರಾಫಿಕ್ ಲೆವೆಲ್, ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಒನ್ ಟ್ರಾಫಿಕ್ ಲೆವೆಲ್. ಈ ಸ್ಟೆಪ್ಸ್ ಇನ್ ಫುಡ್ ಚೈನ್ ಈಸ್ ಕಾಲ್ಡ್ ಟ್ರಾಫಿಕ್ ಲೆವೆಲ್. ಹಾಗಾದರೆ ಫಸ್ಟ್ ಲೆವೆಲ್ ಒಳಗೆ ಯಾರು ಬರ್ತಾರೋ? ದ ಆಟೋಟ್ರೋಫ್ಸ್ ಆರ್ ಪ್ರೊಡ್ಯೂಸರ್ಸ್ ಆರ್ ಅಟ್ ದ ಫಸ್ಟ್ ಟ್ರಾಫಿಕ್ ಲೆವೆಲ್. ಬಿಗಿನಿಂಗ್ ನೋಡಿರಿ, ಪ್ರತಿಯೊಂದು ಫುಡ್ ಚೈನ್ ಒಳಗಡೆನೂ ಪ್ರೈಮರಿ ಆಗಿ ಬರೋರು ಯಾರು? ಇಲ್ಲೂ ಪ್ಲ್ಯಾಂಟ್ಸ್ ಐತಿ, ಇಲ್ಲೂ ಪ್ಲ್ಯಾಂಟ್ಸ್ ಐತಿ. ಸೊ ಇನ್ ದ ಪ್ರೈಮರಿ ಸ್ಟೇಟ್ ಆರ್ ಎಲ್ಸ್ ಇನ್ ದ ಪ್ರೈಮರಿ ಸ್ಟೆಪ್ ದೇರ್ ಈಸ್ ಅ ಆಟೋಟ್ರೋಫ್ಸ್ ಆರ್ ಎಲ್ಸ್ ಪ್ರೊಡ್ಯೂಸರ್ಸ್ ಆರ್ ಅವೈಲೇಬಲ್. ಹಾಗಾದರೆ ನೆಕ್ಸ್ಟ್ ಏನು ಬರ್ತೈತಿ? ಈಗ ನೆಕ್ಸ್ಟ್ ಬರೋದು, ದೇ ಫಿಕ್ಸ್ ಅಪ್ ದ ಸೋಲಾರ್ ಎನರ್ಜಿ. ಯಾರು? ಆಟೋಟ್ರೋಫ್ಸು ಫಸ್ಟ್ ಸ್ಟೆಪ್ ಆಫ್ ಟ್ರಾಫಿಕ್ ಲೆವೆಲ್. ಓಕೆ, ಆ್ಯಂಡ್ ದೇ ಫಿಕ್ಸ್ ದ ಸೋಲಾರ್ ಎನರ್ಜಿ ಆ್ಯಂಡ್ ಮೇಕ್ ಇಟ್ ಅವೈಲೇಬಲ್ ಫಾರ್ ದ ಹೆಟ್ರೋಟ್ರೋಫ್ಸ್ ಆರ್ ಕನ್ಸ್ಯೂಮರ್ಸ್. ಅವೇನು ಮಾಡ್ತಾವೆ ಆಟೋಟ್ರೋಫ್ಸು? ದೇ ಮೇಕ್ ಅ ಫುಡ್ ಫಾರ್ ದೆಮ್ಸೆಲ್ಸ್ ಬೈ ದ ಫೋಟೋಸಿಂಥಸಿಸ್. ಇದಕ್ಕೇನಂತ ಕರಿತೀವಿ ನಾವು? ಸೋಲಾರ್ ಎನರ್ಜಿ ನಾವು ಫಿಕ್ಸ್ ಅಪ್ ಮಾಡ್ತಾವೆ ಇಂಟು ಕೆಮಿಕಲ್ ಎನರ್ಜಿ, ಆ್ಯಂಡ್ ದಿಸ್ ಕೆಮಿಕಲ್ ಎನರ್ಜಿ ಈಸ್ ಅವೈಲೇಬಲ್ ಫಾರ್ ಆಲ್ ಹೆಟ್ರೋಟ್ರೋಫ್ಸ್ ಆರ್ ಎಲ್ಸ್ ಕನ್ಸ್ಯೂಮರ್ಸ್. ಹಾಗಾದರೆ ನೆಕ್ಸ್ಟು ಟ್ರಾಫಿಕ್ ಲೆವೆಲ್ ಫಸ್ಟ್ ಸ್ಟೆಪ್ ಒಳಗಿರುವಂಥವ್ರು ಯಾರು? ದೇ ಆರ್ ಆಟೋಟ್ರೋಫ್ಸ್. ಹಾಗಾದರೆ ಅವ್ರು ಆದಮೇಲೆ ಯಾರು ಬರ್ತಾರೋ? ಅಂದರೆ ದ ನೆಕ್ಸ್ಟ್ ಸ್ಟೆಪ್, ದ ಹರ್ಬಿವೋರ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್ ಕಮ್ ಆಟ್ ಅ ಸೆಕೆಂಡ್. ಹರ್ಬಿವೋರ್ಸ್ ಅಂದರೆ ಪ್ಲ್ಯಾಂಟ್ಸ್ನ ತಿಂದು ಬದುಕುವಂಥವ್ರು. ದ ಆರ್ಗ್ಯಾನಿಸಮ್ಸ್ ವಿಚ್ ಈಟ್ ಅ ಪ್ಲ್ಯಾಂಟ್ ಈಸ್ ಕಾಲ್ಡ್ herbivore. So those come in the second traffic level, and small carnivores or the secondary consumers are at the third. ಈಗ ಪ್ಲ್ಯಾಂಟ್ ತಿಂದು ಬದುಕೋರು ಒಬ್ರು ಇದ್ದರು, ಒಬ್ರು ತಿಂತಾರೆ. ಸೊ ದೋಸ್ ವಿಲ್ ಕಮ್ ಇನ್ ಥರ್ಡ್ ಟ್ರಾಫಿಕ್ ಲೆವೆಲ್. ಸ್ಮಾಲ್ ಕಾರ್ನಿವೋರ್ಸ್, ಅವರು ದೊಡ್ಡ ಕಾರ್ನಿವೋರ್ಸ್ ಅಲ್ಲ. ಆ್ಯಂಡ್ ದೆನ್ ಲಾರ್ಜರ್ ಕಾರ್ನಿವೋರ್ಸ್ ಆರ್ ಟರ್ಷರಿ ಕನ್ಸ್ಯೂಮರ್ಸ್. ಸೆಕೆಂಡರಿ ಆರ್ಗ್ಯಾನಿಸಮ್ಸ್ನ ತಿಂದು ಬದುಕುವಂಥವ್ರು ಟರ್ಷರಿ ಕನ್ಸ್ಯೂಮರ್ಸು, ಅದು ಅವರು ಬರೋದು ಫೋರ್ತ್ ಲೆವೆಲ್ ಆಫ್ ಅ ಟ್ರಾಫಿಕ್ ಲೆವೆಲ್. ಸೊ ಈ ರೀತಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಟು ಟೇಕ್ ಪಾರ್ಟ್ ಇನ್ ಅ ಫುಡ್ ಚೈನ್. ಹಾಗಾದರೆ ನೆಕ್ಸ್ಟ್ ಬರೋದು ಎನರ್ಜಿ ಫ್ಲೋ ಹೆಂಗೆ ಬರ್ತೈತಿ ಇಲ್ಲಿ, ಹೌ ದಿಸ್ ಎನರ್ಜಿ ಫ್ಲೋ ಕಮ್ಸ್ ಫ್ರಾಮ್, ಅದನ್ನು ನೋಡ್ಬೇಕಂದ್ರೆ, ಆ್ಯಸ್ ವಿ ಹ್ಯಾವ್ ಸ್ಟಡೀಡ್ ಆಟೋಟ್ರೋಫ್ಸ್ ಕ್ಯಾಪ್ಚರ್ ದ ಎನರ್ಜಿ ಪ್ರೆಸೆಂಟ್ ಆಫ್ ಸನ್ಲೈಟ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಕೆಮಿಕಲ್ ಎನರ್ಜಿ. ನಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಏನಂತ ಹೇಳ್ತಾರೆ? ಆಟೋಟ್ರೋಫ್ಸ್ ಕ್ಯಾನ್ ಕನ್ವರ್ಟ್ ದ ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ದಟ್ ಈಸ್ ಫುಡ್. ದಿಸ್ ಎನರ್ಜಿ ಸಪೋರ್ಟ್ಸ್ ಟು ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗಾದರೆ ಈ ಎನರ್ಜಿ ಅಂದರೆ ಪ್ಲ್ಯಾಂಟ್ಸ್ ಜನ್ರೇಟ್ ಮಾಡುವಂತಹ ಒಂದು ಕೆಮಿಕಲ್ ಎನರ್ಜಿ ಎಲ್ಲೆಲ್ಲಿ ಯೂಸ್ ಆಗ್ತೈತಿ? ಇಟ್ ಈಸ್ ಯೂಸ್ಫುಲ್ ಟು ಆಲ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ದ ಆಟೋಟ್ರೋಫ್ಸ್ ಡೈರೆಕ್ಟ್ಲಿ ಆರ್ ಎಲ್ಸ್ ಇಂಡೈರೆಕ್ಟ್ಲಿ. From autotrophs, the energy goes to heterotrophs and decomposers.
ಹಾಗಾದರೆ ಆಟೋಟ್ರೋಫ್ಸ್ ಪ್ರೊಡ್ಯೂಸ್ ಮಾಡುವಂತಹ ಎನರ್ಜಿ ಏನಾಗ್ತದೆ, ಇಟ್ ವಿಲ್ ಫ್ಲೋ ಆರ್ ಎಲ್ಸ್ ಇಟ್ ವಿಲ್ ಟ್ರಾವೆಲ್ ಆರ್ ಇಟ್ ವಿಲ್ ಶೇರ್ ಟು ಆಲ್ ಹೆಟರೋಟ್ರೋಪ್ಸ್ ಆ್ಯಂಡ್ ಡಿಕಂಪೋಸರ್ಸ್. ಹಾಗಾದರೆ ಇದು ಫ್ಲೋಗೆ ಏನಂತ ಕರಿತೀವಿ, ದ ಫ್ಲೋ ಆಫ್ ಎನರ್ಜಿ. ಹಾಗಾದರೆ ಎನರ್ಜಿ ಏನಾಗತ್ತೆ, ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಶೇರ್ ಆಗತ್ತೈತಿ, ಮುಂದೆ ಹೊಂಟೈತಿ, ಕನ್ಸ್ಯೂಮ್ ಆಗತ್ತೈತಿ. ಸೊ ಇದನ್ನು ಏನಂತ ಕರಿತೀವಿ ನಾವು, ಎನರ್ಜಿ ಫ್ಲೋ ಅಂತ ಕರಿತೀವಿ. ದಿಸ್ ಎನರ್ಜಿ ಫ್ಲೋ ಬಿಟ್ವೀನ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಹ್ಯಾಸ್ ಎಕ್ಸ್ಟೆನ್ಸಿವ್ಲಿ ಸ್ಟಡೀಸ್ಡ್ ಆ್ಯಸ್ ಫೌಂಡ್ ದ್ಯಾಟ್, ಅಂದ್ರೆ ಹೆಂಗೆ ಎನರ್ಜಿ ಫ್ಲೋ ಆಗತ್ತೈತಿ, ಇನ್ ವಾಟ್ ವೇ ದ ಎನರ್ಜಿ ಈಸ್ ಗೋಯಿಂಗ್ ಟು ಫ್ಲೋ ಇನ್ ಎ ಟ್ರಾಫಿಕ್ ಲೆವೆಲ್ಸ್ ಅನ್ನೋದನ್ನು ನಾವು ನೋಡಿದಾಗ, ಸೊ ಇಲ್ಲೊಂದು ಎನರ್ಜಿ ಫ್ಲೋ ಹೆಂಗೆ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ದ ಗ್ರೀನ್ ಪ್ಲ್ಯಾಂಟ್ಸ್ ಇನ್ ಅ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಗ್ರೀನ್ ಪ್ಲ್ಯಾಂಟ್ಸ್ ಟೆರೆಸ್ಟ್ರಿಯಲ್ ಅಂದರೆ ನಮ್ಮ ಭೂಮಿ ಮೇಲಿರುವಂತಹ ಇವು ಗ್ರೀನ್ ಪ್ಲ್ಯಾಂಟ್ಸ್ ಅವೇನು ಮಾಡ್ತಾವೆ, ದೇ ಕ್ಯಾಪ್ಚರ್ ಅಬೌಟ್ 1% ಆಫ್ ಎನರ್ಜಿ ಫ್ರಾಮ್ ಸನ್ಲೈಟ್, 1% ಆಫ್ ಎನರ್ಜಿ ಫ್ರಾಮ್ ಸನ್ಲೈಟ್ ದಟ್ ಫಾಲ್ಸ್ ಆನ್ ದ ಲೀವ್ಸ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಫುಡ್ ಎನರ್ಜಿ. ಹಾಗಾದರೆ ಏನು ಮಾಡ್ತಾವೆ ಅವು ಗ್ರೀನ್ ಪ್ಲ್ಯಾಂಟ್ಸ್, ಏನು ಮಾಡ್ತಾವೆ, ಸೋಲಾರ್ ಎನರ್ಜಿ ಏನು ಭೂಮಿ ಮೇಲೆ ಬೀಳ್ತದಲ್ಲ ಅದರಲ್ಲಿ ಇರುವಂಥ ಬರೀ 1% ಮಾತ್ರ ಎನರ್ಜಿನ ತಮ್ಮ ಒಂದು ಫೋಟೋಸಿಂಥಸಿಸ್ಗೆ ಯೂಸ್ ಮಾಡ್ಕೋತಾವೆ. ಸಿ ಓವರಾಲ್ ವರ್ಲ್ಡ್ ಆರ್ ಎಲ್ಸ್ ಯೂನಿವರ್ಸ್ ಮೇಲೆ ಆರ್ ಎಲ್ಸ್ ಆನ್ ದ ಅರ್ತ್ ಸರ್ಫೇಸ್ ಮೇಲೆ ಸೋಲಾರ್ ಎನರ್ಜಿ ಎಷ್ಟು ಬೀಳತೈತಿ, ಇಟ್ ಈಸ್ ಪ್ಲೆಂಟಿ ಆಫ್ ಸೋಲಾರ್ ಎನರ್ಜಿ ಈಸ್ ಅವೈಲಬಲ್ ಆನ್ ದ ಅರ್ತ್ ಸರ್ಫೇಸ್, ಬಟ್ ದ ಪ್ಲ್ಯಾಂಟ್ಸ್ ವಿಲ್ ಗ್ಯಾದರ್ ಕನ್ಸ್ಯೂಮ್ ಓನ್ಲಿ 1% ಆಫ್ ಇಟ್, ಓನ್ಲಿ 1% ಆಫ್ ಇಟ್. ಅಂದರೆ ಭೂಮಿ ಮೇಲೆ ಬೀಳುವಂಥ ಎಷ್ಟೋ ಸೋಲಾರ್ ಎನರ್ಜಿ ಐತಿ, ರೆಗ್ಯುಲರ್ಲಿ ಬೀಳ್ತಾ ಇರ್ತೈತಿ. 100% ಬೀಳ್ತೈತಂದ್ರೆ ಅದ್ರಾಗಿಂದ 1% ಪ್ಲ್ಯಾಂಟ್ಸ್ ಕನ್ಸ್ಯೂಮ್ ಮಾಡ್ತಾವೆ, ಆ್ಯಂಡ್ ದೇ ಕನ್ಸ್ಯೂಮ್ ಇಟ್ ಆ್ಯಂಡ್ ದೇ ವಿಲ್ ಪ್ರೊಡ್ಯೂಸ್ ಅ ಫುಡ್. ಓಕೆ, ಸೊ ದಿಸ್ ಫುಡ್ ಈಗ ಎನರ್ಜಿ ರೆಡಿ ಆಯಿತು. ಓಕೆ, ದೇ ವಿಲ್ ಕನ್ವರ್ಟ್ ಇಟ್ ಇಂಟು ಎನರ್ಜಿ ಆ್ಯಂಡ್ ದೇ ವಿಲ್ ಕನ್ಸ್ಯೂಮ್ ಇಟ್ ಫಾರ್ ದೆಮ್ಸೆಲ್ಸ್ ಫಸ್ಟ್, ದೆನ್ ಆಫ್ಟರ್ವರ್ಡ್ಸ್ ಇಟ್ ವಿಲ್ ಬಿ ಫ್ಲೋಡ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟ್ ನೋಡಪ್ಪ, ವೆನ್ ಗ್ರೀನ್ ಪ್ಲ್ಯಾಂಟ್ಸ್ ಆರ್ ಈಟನ್ ಬೈ ದ ಪ್ರೈಮರಿ ಕನ್ಸ್ಯೂಮರ್ಸ್. ಈಗ ಪ್ರೈಮರಿ ಕನ್ಸ್ಯೂಮರ್ಸ್ ಯಾರು, ಹರ್ಬಿವರ್ಸ್. ಸೊ ಆ ಹರ್ಬಿವರ್ಸು ಗ್ರೀನ್ ಪ್ಲ್ಯಾಂಟ್ಸ್ನ ತಿಂದಾಗ ಏನಾಗ್ತೈತಿ, ಸಮ್ ಅಮೌಂಟ್ ಆಫ್ ಎನರ್ಜಿ, ಅವು ಎನರ್ಜಿ ಕನ್ಸ್ಯೂಮ್ ಮಾಡ್ಕೋತಾವು, ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಕನ್ಸ್ಯೂಮ್ಡ್ ಇನ್ ಟು ಡೈಜೆಷನ್, ಇನ್ ಡೂಯಿಂಗ್ ವರ್ಕ್, ಇನ್ ರೆಸ್ಟ್ ಟುವರ್ಡ್ಸ್ ದ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್. ಸೊ ಹಾಗಾದರೆ ಅವು ಕನ್ಸ್ಯೂಮ್ ಮಾಡುವಂತಹ ಒಂದು ಫುಡ್ಡು ಹರ್ಬಿವರ್ಸ್, ವೆನ್ ದೇ ಈಟ್ ಅ ಪ್ಲ್ಯಾಂಟ್ಸ್ ಅಟ್ ದ್ಯಾಟ್ ಟೈಮ್ ದೇ ಕನ್ಸ್ಯೂಮ್ ಎನರ್ಜಿ. ಆ ಎನರ್ಜಿ ಯಾವ್ಯಾವುದಕ್ಕೆ ಯೂಸ್ ಆಗ್ತದೆ ಅಂದರೆ, ಫಾರ್ ಡೈಜೆಷನ್, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತೈತಿ, ಡೂಯಿಂಗ್ ವರ್ಕ್, ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ, ರೆಸ್ಟ್ ಗೋಸ್ ಟುವರ್ಡ್ಸ್ ದ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್, ಗ್ರೋತ್ಗೆ ಆ್ಯಂಡ್ ರಿಪ್ರೊಡಕ್ಷನ್ ಪ್ರೊಸೆಸ್ ಆಗೋದಕ್ಕೆ ಆ ಎನರ್ಜಿ ಕನ್ಸ್ಯೂಮ್ ಆಗ್ತೈತಿ. ಇದೆಲ್ಲ ಕನ್ಸ್ಯೂಮ್ ಆದಮೇಲೆ ತಮ್ಮ ಬಾಡಿಗೋಸ್ಕರ ಉಳ್ಕೊಳ್ಳೋದೆಷ್ಟು ಲಾಸ್ಟಕ್ಕೆ 10% ಅಷ್ಟೆ. ಹಾಗಾದರೆ ಈ 10% ಏನಾಗೈತಿ, ಆನ್ ಆನ್ ಆ್ಯಾವ್ರೇಜ್ 10% ಆಫ್ ಫುಡ್ ಈಸ್ ಈಟನ್ ಟರ್ನ್ಡ್ ಇಂಟು ಓನ್ ಬಾಡಿ. ಎಲ್ಲ ಕೆಲಸ ಮಾಡಿದ್ಮೇಲೆ ಅವ್ರ ಬಾಡಿ ಒಳಗೆ ಉಳಿಯೋದು ಕೇವಲ 10% ಆಫ್ ಎನರ್ಜಿ ಮಾತ್ರ. ಸೊ ದಿಸ್ 10% ಆಫ್ ಎನರ್ಜಿ is available for the next trophic level, so made available, and it is made available to the next level of consumers. ಈಗ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ನ ತಿನ್ನೋರು ಜಿಂಕೆ ಅಂತ ಅನ್ಕೋರಿ, ಜಿಂಕೆ ತಿಂದಮೇಲೆ ಅದು ತನ್ನ ಎಲ್ಲ ಏನು ಡೈಜೆಷನ್ ಮಾಡ್ಕೋತೈತಿ, ಆ್ಯಂಡ್ ಇಟ್ ವಿಲ್ ಡೂ ವರ್ಕ್ ಆ್ಯಂಡ್ ರೆಸ್ಟ್ ಟುವರ್ಡ್ಸ್ ಗ್ರೋತ್ ಆಗ್ತೈತಿ, ಆಮೇಲೆ ರಿಪ್ರೊಡಕ್ಷನಿಗೆ ಯೂಸ್ ಮಾಡ್ಕೋತೈತಿ. ಆಮೇಲೆ ಅವ್ರ ಬಾಡಿ ಒಳಗಡೆ ಸ್ಟೋರ್ ಆಗುವಂಥ ಎನರ್ಜಿ ಎಷ್ಟು, ಓನ್ಲಿ 10% ಆಫ್ ಇಟ್. ಈಗ ಅದನ್ನು ತಿಂತೈತೆ, ಯಾವುದೋ ಒಂದು ಹುಲಿ ತಿಂತಂದ್ರೆ ಆ ಹುಲಿಗೆ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಯಿತು, ಓನ್ಲಿ 10% ಆಫ್ ಎನರ್ಜಿ ವಾಸ್ ಟ್ರಾನ್ಸ್ಫರ್ಡ್. ಹೌದಾ? ಹಾಗಾದರೆ ಪ್ರತಿ ಟ್ರಾಫಿಕ್ ಲೆವೆಲ್ಗೆ ಏನಾಯಿತು, 10% ಆಫ್ ಎನರ್ಜಿ ಅಷ್ಟೇ ಟ್ರಾವೆಲ್ ಆಯಿತು. ಇಫ್ ದಟ್ ಟೈಗರ್ ಐತಲ್ಲ, ಅದು ಏನು ಮಾಡ್ತೈತಿ, ಗ್ರೋತ್ ಮಾಡ್ತೈತಿ, ವರ್ಕ್ ಮಾಡ್ತೈತಿ, ಡೈಜೆಷನ್ ಮಾಡ್ತೈತಿ, ರೀಪ್ರೊಡಕ್ಷನ್ ಮಾಡ್ತೈತಿ, ಅದರೊಳಗೂ ಸ್ಟೋರ್ ಆಗುವಂಥದ್ದು ಎಷ್ಟು, ಓನ್ಲಿ 10%. ಇಫ್ ಹುಲಿನೂ ಯಾರು ತಿಂತಾರೋ, ಫಾರ್ ಎಕ್ಸಾಂಪಲ್ ಮನುಷ್ಯನ ತಿಂತಾನೆ ಅನ್ಕೋರಿ, ಮನುಷ್ಯ ಅದನ್ನು ತಿಂದಂತಂದ್ರೆ ಹಾಗಾದರೆ ಎಷ್ಟು ಪರ್ಸೆಂಟ್ ಆಫ್ ಎನರ್ಜಿ ಮನುಷ್ಯ ಕನ್ಸ್ಯೂಮ್ ಮಾಡ್ತಾನೆ, ಓನ್ಲಿ 10% ಆಫ್ ಎನರ್ಜಿ. ಓಕೆ, ಸೊ ಈ ರೀತಿ ಓನ್ಲಿ 10% ಆಫ್ ಎನರ್ಜಿ ಇಸ್ ಅವೈಲಬಲ್ ಇನ್ ಎ ಟ್ರಾಫಿಕ್ ಲೆವೆಲ್. ಸಿ therefore 10% can be taken on average as the average value of amount of organic matter that present in each step of each step and reaches the level of consumers. ಪ್ರತಿಯೊಂದು ಲೆವೆಲ್ ಆಫ್ ಕನ್ಸಂಪ್ಷನ್ ಅಥವಾ ಟ್ರಾಫಿಕ್ ಲೆವೆಲ್ ಒಳಗಡೆ ಓನ್ಲಿ 10% ಆಫ್ ಎನರ್ಜಿ ವಾಸ್ ಕನ್ಸ್ಯೂಮ್ಡ್, ಓನ್ಲಿ 10% ಆಫ್ ಎನರ್ಜಿ ವಾಸ್ ಕನ್ಸ್ಯೂಮ್ಡ್. ಹಾಗಾದರೆ ಏನಾಯ್ತಪ್ಪ ಅಂದರೆ, ಇನ್ ಜನರಲ್ great number of individuals at the lower,
ಗ್ರೇಟ್ ನಂಬರ್ ಅಂದರೆ ಜಾಸ್ತಿ ನಂಬರ್. ಈಗ ಟ್ರಾಫಿಕ್ ಲೆವೆಲ್ ಐತಿ, ಇಲ್ಲಿ ಹೆಚ್ಚಿಗೆ ಆರ್ಗ್ಯಾನಿಸಮ್ಸ್ ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದರೆ ಇಟ್ ಈಸ್ ಇನ್ ದ ಲೋವರ್ ಸೆಕ್ಷನ್ ಆಫ್ ದ ಟ್ರಾಫಿಕ್ ಲೆವೆಲ್ಸ್. ಯಾರದಾರಪ್ಪ ಆಗರ ಲೋವರ್ ಸೆಕ್ಷನ್ ಒಳಗಡೆ ಜಾಸ್ತಿ ನಂಬರ್ಗಳೊಳಗೆ? ದ ಗ್ರೇಟೆಸ್ಟ್ ನಂಬರ್ಸ್ ಆಫ್ ದ ಪ್ರೊಡ್ಯೂಸರ್ಸ್ ಅಂದರೆ ಆಟೋಟ್ರೋಫ್ಸ್ ಆರ್ ದ ಗ್ರೇಟೆಸ್ಟ್ ಇನ್ ದ ನಂಬರ್. ವೇ ಜಾಸ್ತಿ ಇದಾವೆ. ಅದಾದ ನಂತರ ಬರೋರು ಹರ್ಬಿವೋರ್ಸ್, ಅದರ ನಂತರ ಬರೋರು ಕಾರ್ನಿವೋರ್ಸ್ ಆ್ಯಂಡ್ ಆಲ್. ಸೊ ಹಾಗಾದರೆ ಇನ್ನೊಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಪೇಜ್, ದಟ್ ಈಸ್ ಫುಡ್ ವೆಬ್. ವಾಟ್ ಈಸ್ ದಿಸ್ ಫುಡ್ ವೆಬ್? ನಾವಂದ್ವಿ ಫೀಡಿಂಗ್, ಇಟ್ಸ್ ಅ ಚೈನ್ ಆಫ್ ಫೀಡಿಂಗ್ ಆನ್ ಒನ್ ಟು ದ ಅನದರ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ವಿ ನಾವು. ಆದರೆ ಇಲ್ಲೊಂದು ಕಂಡೀಷನ್ ಏನಂದರೆ, ಈಚ್ ಆರ್ಗ್ಯಾನಿಸಮ್, ಪ್ರತಿಯೊಂದು ಆರ್ಗ್ಯಾನಿಸಮ್ ಈಸ್ ಜನರಲಿ ಈಟನ್ ಬೈ 2 or more ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಒಂದು ಆರ್ಗ್ಯಾನಿಸಮ್ನ ಇನ್ನೊಂದು, ಈಗ ಜಿಂಕೆನ ಬರೀ ಹುಲಿ ಅಷ್ಟೇ ತಿನ್ನಂಗಿಲ್ಲ, ಜಿಂಕೆನ ಚಿರತೆನೂ ತಿನ್ಬೋದು, ಜಿಂಕೆನ ಸಿಂಹನೂ ತಿನ್ಬೋದು, ಹೌದಾ? ಈ ರೀತಿ ಒಂದು ಆರ್ಗ್ಯಾನಿಸಮ್ನ 4-5 ಆರ್ಗ್ಯಾನಿಸಮ್ಸ್ ಹೆಚ್ಚಿಗೆ, ಮೋರ್ ದ್ಯಾನ್ 2 ಆರ್ಗ್ಯಾನಿಸಮ್ಸು ತಿಂತಾ ಇರ್ತಾವೆ. ಸೊ ಇದನ್ನು ನಾವು ಒಂದು ಸಿಂಗಲ್ ಚೈನ್ಲೇ ಗುರ್ಸಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ 3 ಚೈನ್ಸ್ ಅದು ಇಲ್ಲಿ. ಸೊ ಹೀಗೆ ಈಚ್ ಆರ್ಗ್ಯಾನಿಸಮ್ಸ್ ಜನರಲಿ ಈಟನ್ ಬೈ 2 or more ಅದರ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಇನ್ ಟರ್ನ್ ಈಟನ್ ಬೈ ಸೆವೆರಲ್ ಅದರ್ ಆರ್ಗ್ಯಾನಿಸಮ್ಸ್. ಅದನ್ನು ತಿಂದವ್ರು ಮತ್ತೊಂದು ಸೆವೆರಲ್ ಆರ್ಗ್ಯಾನಿಸಮ್ಸ್ ಇರಬಹುದು. ಸೊ ಇದನ್ನು ದಿಸ್ ಕ್ಯಾನ್ ಬಿ ಶೋನ್ ಬೈ ಅ ಸಿರೀಸ್ ಆಫ್ ಬ್ರಾಂಚಿಂಗ್ ಲೈನ್ಸ್ ವಿಚ್ ಈಸ್ ಕಾಲ್ಡ್ ಫುಡ್ ವೆಬ್. ಹಾಗಾದರೆ ಈಚ್ ಆರ್ಗ್ಯಾನಿಸಮ್ಸ್ ಇನ್ ಜನರಲಿ ಈಟನ್ ಬೈ 2 or more ಆರ್ಗ್ಯಾನಿಸಮ್ಸ್ and this can be shown by a series of branching lines and this is called food web. Okay.